ಇಫ್ ನಾನು ಒಂದು ಸ್ವಲ್ಪ ಕತೆ ಕೂಡ ಹೇಳಿದ್ರೆ ನಿಮಗೆ ಪೂರ್ತಿ ಕತೆನೇ ಗೊತ್ತಾಗೋಗುತ್ತೆ. ಬಟ್ ನಿಮಗೆ ಹಿಂಟ್ ಕೊಡಬಹುದು ನಾನು. ಆ್ಯಂಡ್ ಆ ಹಿಂಟ್ ಏನಂದರೆ ಇದು ಸೊ ಗುರು, ಇಂಡಿಯನ್ ಸಿನಿಮಾ ಯೂನಿವರ್ಸ್ಗೆ ಒಂದು ಹೊಸ ಸಿನಿಮ್ಯಾಟಿಕ್ ಯೂನಿವರ್ಸು ಜಾಯ್ನ್ ಆಗ್ತಿದೆ. ಆ್ಯಂಡ್ ಅದು ಲೋಕ ಸಿನಿಮ್ಯಾಟಿಕ್ ಯೂನಿವರ್ಸ್. ಎಸ್ ಗಾಯ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಮಾಸ್ಟರ್ ಪೀಸ್ ಆಫ್ ಮಲಯಾಳಂ ಸಿನಿಮಾ ಈಸ್ ರಿಲೀಸ್ಡ್. ಅದು ಲೋಕ ಚಾಪ್ಟರ್ 1 ಚಂದ್ರ. ಆ್ಯಸ್ ವಿ ಆಲ್ ನೋ, ಇದು ದುಲ್ಕರ್ ಸಲ್ಮಾನ್ ಅವರ ಪ್ರೊಡಕ್ಷನಲ್ಲಿ ರಿಲೀಸ್ ಆಗಿರೋ ಮೂವಿ. ಆ್ಯಂಡ್ ಇದರ ಮೇನ್ ಆ್ಯಕ್ಟರ್ ಕಲ್ಯಾಣಿ ಪ್ರಿಯದರ್ಶನ್ ಅವರು ಲೀಡ್ ಮಾಡಿದ್ದಾರೆ ಆ್ಯಸ್ ಚಂದ್ರ. ಸೊ ಫಸ್ಟ್ ಆಫ್ ಆಲ್ ಇದರ ಬಜೆಟ್ ಬಗ್ಗೆ ಮಾತಾಡೋದಾದರೆ, ಇದು ಓನ್ಲಿ 30 crores ಬಜೆಟಲ್ಲಿ ಮಾಡಿರೋ ಮೂವಿ. ಆ್ಯಂಡ್ ಈ ಮೂವಿ ಅಚೀವ್ ಮಾಡಿರೋ ಅಷ್ಟು ಸಿನಿಮ್ಯಾಟೋಗ್ರಾಫಿ ಆಗಲಿ, ವಿಷುವಲ್ ಎಫೆಕ್ಟ್ಸ್ ಆಗಲಿ, ಕೆಲವೊಂದು ಮೂವಿ 300 ಕೋಟಿ ಹಾಕಿ ಅಚೀವ್ ಮಾಡೋಕ್ಕಾಗದೆ ಫ್ಲಾಪ್ ಆಗಿರೋದನ್ನ ನಾವು ನೋಡಿದ್ದೀವಿ. ಆ್ಯಂಡ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಫ್ಲಾಪ್. ಆ್ಯಂಡ್ ಇದು ಒಳ್ಳೆಯ ಕಾಂಪಿಟೇಷನ್ ಕೂಡ ಕೊಡುತ್ತೆ ಮುಂದೆ ಬರೋ ಬಾಗಿ 4ಗೆ. ಬಿಕಾಸ್ ಬಾಗಿ 4 ರಿಲೀಸ್ ಆಗೋ ದಿನವೇ ಇದರ ಹಿಂದಿ ವರ್ಷನ್ ಕೂಡ ರಿಲೀಸ್ ಆಗ್ತಾ ಇದೆ. ಇದರ ಡೈರೆಕ್ಟರ್ ಡೊಮ್ಯಾನಿಕ್ ಅರ್ಜುನ್ ಅನಿಸುತ್ತೆ ಅವ್ರ ಹೆಸರು. ಆ್ಯಂಡ್ ಅವರು ವರ್ಕ್ ಮಾತ್ರ ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವರು ಮುಂದೆನೂ ಇದೇ ರೀತಿ ಫಿಲಮ್ಗಳನ್ನ ನಮಗೆ ಕೊಡ್ಲಿ ಅಂತ ಕೂಡ ಕೇಳ್ಕೊತೀನಿ. ಸೊ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಕಲ್ಯಾಣಿ ಪ್ರಿಯದರ್ಶನ್ ಅವರು ಆಸ್ ಚಂದ್ರ ಆಕ್ಟ್ ಮಾಡಿದ್ದಾರೆ. ಆ್ಯಂಡ್ ದಟ್ ಈಸ್ ದ ಮೈನ್ ಕ್ಯಾರೆಕ್ಟರ್ ಆಫ್ ದಿಸ್ ಮೂವಿ. ಆ್ಯಂಡ್ ಈ ಎಲ್ಲ ಸ್ಟೋರಿನೂ ಬೇಸ್ ಆಗಿರೋದೆ ಆ ಒಂದು ಕ್ಯಾರೆಕ್ಟರ್ ಮೇಲೆ. ಆ್ಯಂಡ್ ಅದು ಚಂದ್ರ ಅಂತ. ಆ್ಯಂಡ್ ಇದಕ್ಕೆ ಒಂದು ಪಾಸ್ಟ್ ಕೂಡ ಇದೆ. ಪಾಸ್ಟಲ್ಲಿ ಅದರ ಹೆಸರು ನೀಲಿ ಅಂತ ಇರುತ್ತೆ. ಆ್ಯಂಡ್ ನಮ್ಮ ಸೆಕೆಂಡ್ ಮೈನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದರೆ, ನೆಲ್ಸನ್ ಅವರು ಗುಡ್ ಆ್ಯಕ್ಟರ್ ಅಂತ ಎಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಈ ಮೂವಿಲೂ ಅದೇ ಗುಡ್ ಆ್ಯಕ್ಟಿಂಗ್ನ ತೋರಿಸಿದ್ದಾರೆ ಆ್ಯಸ್ ಸನ್ನಿ. ಆ್ಯಂಡ್ ಇದರಲ್ಲಿ ತುಂಬಾ ಸೈಡ್ ಕ್ಯಾರೆಕ್ಟರ್ಗಳಿವೆ. ಆ್ಯಂಡ್ ಐ ಲೈಕ್ ದ ಸೈಡ್ ಕಿಕ್ಸ್ ವಿತ್ ದ ಹೀರೋ. ಎಸ್ ಗೈಸ್, ಅವರ ಕಾಮಿಡಿ ಟೈಮಿಂಗ್ ಆಗಲಿ, ಅವರ ಹ್ಯೂಮರ್ ಸೆನ್ಸ್ ಆಗಲಿ ಸಖತ್ತಾಗಿ ಈ ಮೂವಿಲಿ ವರ್ಕ್ ಆಗುತ್ತೆ. ಆ್ಯಂಡ್ ಸ್ಯಾಂಡಿ ಅವರು ಈ ಮೂವಿಲಿ ಎಷ್ಟು ಸಖತ್ತಾಗಿ ಆ ಮೇನ್ ವಿಲನ್ ಪಾರ್ಟ್ನ ಮಾಡಿದ್ದಾರೆ ಅಂದರೆ, ಅವ್ರು ಒಂದೊಂದು ಸತಿ ಸೀನ್ ಮೇಲೆ ಬಂದಾಗಲೂ ಇವನು ಯಾಕೆ ಗುರು ಬರ್ತಾನೆ, ಇವನ್ನ ಹೊಡೆದಾಕ್ಬಿಡೋಣ ಅನ್ನೋ ರೇಂಜಿಗೆ ಕೋಪ ಬರೋ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಕ್ಯಾರೆಕ್ಟರ್ಗಳಿವೆ. ಆ್ಯಂಡ್ ಇದರಲ್ಲಿ 3 ಮೇನ್ ಕ್ಯಾಮಿಯೋಗಳು ಕೂಡ ಇದೆ. ಆ್ಯಂಡ್ ಆ ಕ್ಯಾಮಿಯೋಗಳ ಬಗ್ಗೆ ಮಾತಾಡ್ಬಿಟ್ರೆ ಈ ಸಿನಿಮಾ ನೋಡೋ ಹೈಪೇ ಹೊಂಟೋಗುತ್ತೆ. ಸೊ ನೀವು ಇದುವರೆಗೂ ಈ ಮೂವಿ ನೋಡಿಲ್ಲ ಅಂದರೆ ನೀವು ಆ ಮೂವಿನ ನೋಡಲೇಬೇಕು. ಬಿಕಾಸ್ ಇಟ್ ಈಸ್ ಅ ಪ್ಯೂರ್ ಸಿನಿಮಾ. ಆ್ಯಂಡ್ ಮೋರ್ ಓವರ್, ಇದರಲ್ಲಿ ಬರೀ ಕ್ಯಾಮಿಯೋ ಅಷ್ಟೇ ಅಲ್ಲ, ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಒಂದು ಪ್ಲ್ಯಾನಲ್ಲಿ ಬಂದು ಈ ಮೂವಿನ ಮಾಡಿರೋ ಹಾಗಿದೆ. ಎಸ್ ಗೈಸ್, ನಾವು ಬೇರೆ ಮೂವಿಲಿ ನೋಡಿರೋ ಥರ ಫಸ್ಟ್ ಒಂದು ಮೂವಿ ಮಾಡಿ ಆ್ಯಂಡ್ ಆ ಮೂವಿ ಓಡಿದ್ರೆ ಮಾತ್ರ ಪಾರ್ಟ್ 2 ಅದಕ್ಕೆ ಸ್ಪಿನ್ ಆಫ್ಗಳನ್ನ ಮಾಡೋದನ್ನ ನೋಡಿದ್ದೀವಿ. ಬಟ್ ಇಟ್ ಈಸ್ ವೆಲ್ ಪ್ರಿಪೇರ್ಡ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ ಇದರ ಫಸ್ಟ್ ಮೂವಿ ನೋಡಿದಷ್ಟಿಗೆ ನಮಗೆ ಗೊತ್ತಾಗೋಗುತ್ತೆ. ಆ್ಯಂಡ್ ಮೋರ್ ಓವರ್, ಸ್ಟೋರಿ ಬಗ್ಗೆ ಬರೋದಾದರೆ, ಇದರ ಸ್ಟೋರಿ ಈಸ್ ಬೇಸ್ಡ್ ಆನ್ ಅವರ್ ಮೈಥಾಲಜಿ. ಇದು ಬೇರೆಯವರೇ ಹೇಳಿದ ಥರ ಯಾವುದೇ ಸೂಪರ್ ಹೀರೋ ಮೂವಿ ಅಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ಇದರಲ್ಲಿ ಎಲ್ಲೂ ಸೂಪರ್ ಹೀರೋ ಅನ್ನೋ ಥರ ತೋರಿಸಿಲ್ಲ. ಬಿಕಾಸ್ ಇದೊಂದು ಮೈಥಾಲಜಿಕಲ್ ಸ್ಟೋರಿ ಮೇಲೆ ಬೇಸ್ ಆಗಿರೋ ಮೂವಿ ಅಂತ ನನಗನ್ಸುತ್ತೆ. ಇಫ್ ನಾನು ಒಂದು ಸ್ವಲ್ಪ ಕತೆ ಕೂಡ ಹೇಳಿದ್ರೆ ನಿಮಗೆ ಪೂರ್ತಿ ಕತೆನೇ ಗೊತ್ತಾಗೋಗುತ್ತೆ. ಬಟ್ ನಿಮಗೆ ಹಿಂಟ್ ಕೊಡಬಹುದು ನಾನು. ಆ್ಯಂಡ್ ಆ ಹಿಂಟ್ ಏನಂದರೆ, ಇದು ಮುಂದೆ ಒಂದು ಹಿಂದಿ ಮೂವಿನೂ ಇದೇ ಕಾನ್ಸೆಪ್ಟ್ ಮೇಲೆ ರಿಲೀಸ್ ಆಗ್ತಾ ಇದೆ ಅಂತ ಅಷ್ಟೇ ಗೈಸ್. ಜಾಸ್ತಿ ಹೇಳಿದ್ರೆ ಇಲ್ಲಿ ನಾನು ಸ್ಪಾಯ್ಲರ್ ಕೊಟ್ಟಂಗಾಗುತ್ತೆ. ಆ್ಯಂಡ್ ನೀವು ಇನ್ನೂ ಫಿಲಮ್ ನೋಡಿಲ್ಲ ಅಂದರೆ ನಿಮ್ಮ ಫಿಲಮ್ ನೋಡುವಾಗ ಆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದನ್ನು ನಾನೇ ಕಮ್ಮಿ ಮಾಡ್ದಂಗಾಗುತ್ತೆ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೊಂದೇ, ಫಿಲಮ್ ನೋಡಿಲ್ಲ ಅಂದರೆ ಈ ರಿವ್ಯೂನ ನೋಡೋಕೆ ಹೋಗಬೇಡಿ. ಬಿಕಾಸ್ ಇದರಲ್ಲಿ ಸ್ವಲ್ಪ ಸ್ಪಾಯ್ಲರ್ಸ್ ಕೂಡ ಇದೆ ಅಂತ ನನಗನ್ಸುತ್ತೆ. ಸೊ ಫಸ್ಟ್ ಮೂವಿ ನೋಡಿ ಆ್ಯಂಡ್ ಬಂದು ನನ್ನ ರಿವ್ಯೂಗಳನ್ನ ನೋಡಿ. ಸೊ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಬಗ್ಗೆ ಮಾತಾಡೋದಾದರೆ, ಈ ಮೂವಿಗೆ ಸುಮಾರು ಸ್ಪಿನ್ ಆಫ್ಗಳು ಬರುತ್ತೆ. ಆ್ಯಂಡ್ ಇದೇ ಮೂವಿಯ ಪಾರ್ಟ್ 2 ಕೂಡ ಬರುತ್ತೆ. ನಾವು ಪಾರ್ಟ್ 1 ಚಂದ್ರ ಅಂತ ಏನು ನೋಡಿದ್ವಿ, ಪಾರ್ಟ್ 2 ಅಲ್ಲಿ ನಾವು ಇನ್ನೊಂದು ಲೀಡ್ ಕ್ಯಾರೆಕ್ಟರ್ನ ನೋಡ್ಬೋದು. ಆ್ಯಂಡ್ ಅದು ಫೀಮೇಲ್ ಆಗಿರ್ಬೋದು, ಮೇಲ್ ಆಗಿರ್ಬೋದು. ಬಟ್ ನಮಗೇನು ಬೇಕು, ನಮಗೆ ಬೇಕಾಗಿರೋದು ಒಂದೇ ಪ್ಯೂರ್ ಸಿನಿಮಾ ಅಷ್ಟೇ ಗಾಯ್ಸ್. ಆ್ಯಂಡ್ ನಾನು ಈ ಯೂನಿವರ್ಸ್ನ ಬೇರೆ ಯೂನಿವರ್ಸ್ಗಳ ಜೊತೆ ಲಿಂಕ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಮ್ಯಾಡಾಕ್ ಆಗಲಿ, ಸ್ಪೈ ಯೂನಿವರ್ಸ್ ಆಗಲಿ, ಆ್ಯಂಡ್ ನಮ್ಮ LCU ಆಗಲಿ, ನಮ್ಮ LCU ಅಂತ ಯಾಕಂದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಬಿಕಾಸ್ ಇಟ್ ಈಸ್ ಕ್ಲೋಸ್ ಟು ಅವರ್ ಹಾರ್ಟ್, ರೈಟ್? ಆ್ಯಂಡ್
ಕ್ಲೋಸ್ ಟು ಅವರ್ ಸ್ಟೇಟ್ ಆಲ್ಸೋ. ಸೊ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ಸಿನಿಮ್ಯಾಟಿಕ್ ಯೂನಿವರ್ಸ್. ಆ್ಯಂಡ್ ಇದೇ ರೀತಿ ಸಿನಿಮ್ಯಾಟಿಕ್ ಯೂನಿವರ್ಸ್ಗಳು ತುಂಬ ಬರ್ತಾ ಇದೆ, ಬಟ್ ನನಗೆ ಸಬ್ಸ್ಕ್ರೈಬರ್ಸ್ ಮತ್ತು ಲೈಕ್ಸ್ ಬರ್ತಾ ಇಲ್ಲ. ಸೊ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಬಟನ್ ಅಲ್ಲೇ ಕೆಳಗಡೆ ಇದೆ, ಟ್ಯಾಪ್ ಮಾಡೋಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಲೋಕಿ, ಸೈನಿಂಗ್ ಆಫ್.